ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಕುಕಿಂಗ್. ಸೊ ಫ್ರೆಂಡ್, ಇವತ್ತು ಒಂದು ಇನ್ಸ್ಟೆಂಟ್ ಆಗಿರುವಂತಹ, ರುಚಿಯಾಗಿರುವಂತಹ ಮತ್ತು ಮನೆಯಲ್ಲಿ ಸಮ್ಟೈಮ್ಸ್ ವೆಜಿಟೇಬಲ್ಸ್ ಖಾಲಿ ಆಗಿರುತ್ತಲ್ಲ, ಆ ಟೈಮಲ್ಲಿ ಈ ರೀತಿಯಾದ ಒಂದು ಬಾತನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗ್ತದೆ ಮತ್ತು ತುಂಬ ರುಚಿಯಾಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್. ಓಕೆ, ಸೊ ತಡೆ ಏನಕ್ಕೆ, ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಇದಕ್ಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 2 ಈರುಳ್ಳಿ ತೊಗೊಂಡು ಹಚ್ಕೊಟ್ಕೊಂಡಿದ್ದೀನಿ, ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪು ತುಪ್ಪ ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಮತ್ತು ಮಿಂಟ್ ಲೀಫ್ ತೊಗೊಂಡಿದ್ದೀನಿ ಫ್ರೆಂಡ್, ಮತ್ತು ಕರಿ ಲೀಫ್ ಒಗ್ಗರಣೆ ಹಾಕಲಿಕ್ಕೆ ತೊಗೊಂಡಿದ್ದೀನಿ. ಓಕೆನಾ? ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥದ್ದು ಫ್ರೆಂಡ್. ಓಕೆನಾ? ಸೊ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ಒಂದು 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇಟ್ಕೊಂಡು ಅದನ್ನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಆದಮೇಲೆ ನಾನೇನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದೆ ಅಲ್ಲ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಲೈಕ್ ಜೀರಾ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಸೊ ಇದೆಲ್ಲ ಸ್ವಲ್ಪ ಸಿಡಿಲಿ. ಓಕೆನಾ? ಚಟಪಟ ಅಂತ ಸಿಡಿದ್ಮೇಲೆ ನಮ್ಮ ಒಂದು ಮುಂದಿನ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿ ಲೀಫ್ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್. ಓಕೆನಾ? ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕುವಾಗ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ? ಸೊ ಇದೆಲ್ಲ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಬಾಯ್ಲ್ ಆಗಬೇಕಾಗತ್ತೆ ಈರುಳ್ಳಿ ಎಲ್ಲ. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ನಮ್ಮ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ ಫ್ರೆಂಡ್. ಓಕೆನಾ? ಸ್ವಲ್ಪ ಇದು ಬಾಡಿಸ್ಕೊಳ್ಳೋಣ, ಯಾಕಂತ ಹೇಳಿದ್ರೆ ಹಾಗೆ ಬಿಟ್ಟರೆ ಸ್ವಲ್ಪ ಕಂದು ಆಗುತ್ತಲ್ವ, ಹಾಗಾಗಿ ಬಾಡಿಸ್ಕೊಳ್ಬೇಕು. ಮತ್ತು ನೋಡಿ, ಈಗ ಸ್ವಲ್ಪ ನಾನು 1 to 1.5 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಈಗ ಒಗ್ಗರಣೆ ಹಾಕುವಾಗಲೇ ನಾವು ಚಿಲ್ಲಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಒಂದು ಕಲರ್ ಕೊಡುತ್ತೆ ಫ್ರೆಂಡ್. ಸೊ ಈ ಒಂದು ಸ್ಟೇಟ್ಮೆಂಟ್ ನನ್ನ ಎಲ್ಲ ರೆಸಿಪಿಯಲ್ಲಿ ಇರುತ್ತೆ, ಯಾಕಂದರೆ ನಾವು ಅಡುಗೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ, ಅದರ ಒಂದು ಟೇಸ್ಟ್ ಆಗಿರ್ಬೋದು, ಅದರ ಒಂದು ಕಲರ್ ಆಗಿರ್ಬೋದು, ಎಲ್ಲದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತಲ್ಲ. ಹಾಗಾಗಿ ನಾನು ಖಾರದ ಪುಡಿ ಯೂಶಲಿ ಹಾಕುವಾಗ ಒಗ್ಗರಣೆಗೆ ಹಾಕ್ತೀನಿ ಫ್ರೆಂಡ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದಕ್ಕಿಂತನೂ ಶುಂಠಿ ಬೆಳ್ಳುಳ್ಳಿ ಸಿರಪ್ಪನ್ನು ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು. ನೆಕ್ಸ್ಟ್ ಬಂದುಬಿಟ್ಟು 2 ಟೊಮೊಟೊ ಏನು ಇಟ್ಟಿದ್ದೆ ಅಲ್ವಾ ಅಲ್ಲಿ, ಆ 2 ಟೊಮೊಟೊನ ನೀಟಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಓಕೆನಾ? ಸೊ ಫ್ರೆಂಡ್ಸ್, ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅದೊಂದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಪುದೀನ ಮತ್ತು ಒಂದು ಮೆಂತ್ಯ ಸೊಪ್ಪು ಏನು ತೊಳೆದಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಇನ್ನೊಂದು ಕಡೆ 1 ಕಪ್ ಜೀರಾ ರೈಸ್ನ ತೊಳೆದಿಟ್ಕೊಂಡಿದ್ದೀನಿ, ನೆನೆ ಹಾಕೋದು ಬೇಡ, ನಾನು ಜಸ್ಟ್ ತೊಳೆದಿಟ್ಕೊಂಡಿದ್ದೀನಿ ಹಾಗೇನೆ. ಓಕೆನಾ? ಸೊ ನೋಡಿ, ಈ ಕಡೆ ಗ್ರೇವಿ ಹಾಕ್ತಾ ಇದೆ. ಓಕೆ, ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಫ್ರೆಂಡ್ಸ್, ಸೈಡಲ್ಲೆಲ್ಲ ನೋಡಿ, ಆ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಾಗ ಚೆನ್ನಾಗಿ ಅನಿಸುತ್ತೆ ಅದು. ಮತ್ತು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕ್ಕೊಂಡು 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇನ್ ಕೇಸ್ ನೀವು ಅಕ್ಕಿ ನೆನೆ ಇಟ್ಟರೆ ಸ್ವಲ್ಪ ನೀರಿನ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್. ಓಕೆನಾ? ಸೊ ಮತ್ತು ನಾನು 1 ನಿಂಬೆಹಣ್ಣಿನ ಒಂದು ರಸ ಕೂಡ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಸಿರಪ್ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಫ್ರೆಂಡ್. ಓಕೆನಾ? ಸೊ ಇದೊಂದು ಗ್ರೇವಿ ಮತ್ತು ನೀರೇನು ಹಾಕಿರ್ತೀವೋ ಅದು ಚೆನ್ನಾಗಿ ಕುದಿಬೇಕು. ಓಕೆನಾ? ಎಲ್ಲರಿಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ನಾವೇನು ಕೊರಿಯಾಂಡರ್ ಲೀಫ್ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ ಇಲ್ಲಿ. ಓಕೆನಾ? ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ವೆರಿ ಸಿಂಪಲ್ ಆಗಿರುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥದ್ದು. ಓಕೆನಾ? ಸೊ ನೋಡಿ, ಈಗ ಕುದಿ ಬಂದಿದೆ. ಈಗ ನೀರು ಕುದೀತಾ ಇರೋದ್ರಿಂದ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಜೀರಾ ರೈಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ. ಓಕೆನಾ? ಸೊ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಓಕೆ, ಸೊ ಬಾಡಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ತೊಗೊಂಡ್ರೆ ನಮ್ಮ ದಿಢೀರ್ ರೈಸ್ ಅಥವಾ ಇನ್ಸ್ಟೆಂಟ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್. ಓಕೆನಾ? ಸೊ ನೋಡಿ, ನಾನು ಬಾಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ನಾನು ವಿಷಲ್ ಹಾಕಿದ್ದೀನಿ ಫ್ರೆಂಡ್. ಓಕೆನಾ? 1 ವಿಷಲ್ ಆದಮೇಲೆ ಮತ್ತೆ ಅದನ್ನು ಕೂಲ್ ಮಾಡಿಬಿಟ್ಟು ನಾನು ಲಿಡ್ ಓಪನ್ ಮಾಡಿದ್ರೆ ನೋಡಿ, ನಮ್ಮ ದಿಢೀರ್ ರೈಸ್ ರೆಡಿ ಆಗಿದೆ. ಓಕೆ, ಸೊ ದಿಢೀರ್ ರೈಸ್ ರೆಡಿ ಟು ಸರ್ವ್, ರೆಡಿ ಟು ಈಟ್. ಈಗ ಇದಕ್ಕೆ ನನ್ನ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ತುಪ್ಪ ಹಾಕೋದು. ಓಕೆನಾ? ಸೊ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೊ ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ಆ ಘಮ ಮತ್ತು ಆ ಒಂದು ಸ್ವಾದ ಹಾಗೆ ಉಳ್ಕೊಳ್ಳುತ್ತೆ ಫ್ರೆಂಡ್. ತಿನ್ನುವಾಗಲೂ ಕೂಡ ಅದೇ ತುಪ್ಪದ ಒಂದು ಫ್ರಾಗ್ರೆನ್ಸ್ ಬರ್ತಾ ಇರುತ್ತೆ, ಸ್ಮೆಲ್ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್. ಓಕೆನಾ? ಸೊ ಫ್ರೆಂಡ್ ನೋಡಿ, ದಿಢೀರ್ ಅಥವಾ ಇನ್ಸ್ಟೆಂಟ್ ರೈಸ್ ಬಾತ್ ರೆಡಿ ಟು ಸರ್ವ್, ರೆಡಿ ಟು ಈಟ್. ಓಕೆನಾ? ಸೊ ಫ್ರೆಂಡ್ಸ್, ನಿಮಗೆಲ್ಲ ನಮ್ಮ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ಸಪೋರ್ಟ್.